ಹಾಯ್ ಎಲ್ರಿಗೂ ನಮಸ್ಕಾರ. ಆಶಾ ಕಿಚನ್ ಸೀಕ್ರೆಟಿಗೆ ಸ್ವಾಗತ. ನಾನಿವತ್ತು ಒಂದೆಲಗದ ಚಟ್ನಿ ಮಾಡ್ತಿದ್ದೀನಿ. ತುಂಬ ಆರೋಗ್ಯಕರ ಒಂದೆಲಗದ ಚಟ್ನಿ ಅಂತ ಹೇಳ್ಬೋದು. ತುಂಬ ಅಂದರೆ ಅದರಲ್ಲಿ ಹೇಳುವಂಥದ್ದು ಎಷ್ಟು ಹೇಳಿದರೂ ಸಾಕಾಗೋದು ಅಂಥದ್ದೆಲ್ಲ ಔಷಧೀಯ ಗುಣಗಳಿದೆ. ಇದು ಆಯುರ್ವೇದಿಕಲ್ಲೆಲ್ಲ ಜಾಸ್ತಿ ಬಳಕೆ ಮಾಡ್ತಾರೆ ಇದನ್ನು, ಈ ಸೊಪ್ಪನ್ನು. ಇದು ನಾವು ಡೈಲಿ ಉಂಟಲ್ಲ, ಬೆಳಿಗ್ಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಈ ಸೊಪ್ಪನ್ನು ಒಂದೊಂದು ಡೈಲಿ ಬಾಯಿಗೆ ಹಾಕೋದ್ರಿಂದ ನಮಗೆ ಚರ್ಮ ರೋಗ ನಿವಾರಣೆ ಆಗ್ತದೆ. ಯಾರಿಗಾದರೂ ಚರ್ಮದ ಇದಿದ್ದರೆ ಅದು ಸ್ಕಿನ್ ಸ್ವಲ್ಪ ಗ್ಲೋ ಬರ್ತದೆ. ಮತ್ತು ಕಣ್ಣಿನ ದೃಷ್ಟಿಗೆ ಸಹ ತುಂಬ ಒಳ್ಳೆಯದು. ಮತ್ತು ಮೆಮೊರಿ ಬೂಸ್ಟರ್ ಅಂತ ಹೇಳ್ತಾರೆ ಇದಕ್ಕೆ, ಈ ಸೊಪ್ಪಿಗೆ, ತಿಮರೆ ಸೊಪ್ಪಿಗೆ. ನಮ್ಮದು ಅಂದರೆ ತುಳುನಾಡಲ್ಲಿ ಇದಕ್ಕೆ ತಿಮರ ಅಂತ ಹೇಳ್ತಾರೆ. ನಾವು ಕನ್ನಡದಲ್ಲಿ ಜಾಸ್ತಿ ಬ್ರಾಹ್ಮಿ ಲೀವ್ಸ್, ಇದು ಇಂಗ್ಲೀಷಲ್ಲಿ ಬ್ರಾಹ್ಮಿ ಲೀವ್ಸ್ ಅಂತ ಹೇಳ್ತೇವೆ. ಮತ್ತು ಕನ್ನಡದಲ್ಲಿ ಒಂದೆಲಗ ಅಂತ ಹೇಳ್ತೇವೆ. ಅದು 3 ಹೆಸರುಂಟು. ನಾವಿಲ್ಲಿ ತಿಮರ ಚಟ್ನಿ ಅಂತ ಹೇಳೋದು. ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ ಗೈಸ್. ಒಂದು ಸಲ ಮಾಡಿ ನೋಡಿ ಮನೆಯಲ್ಲಿ. ಅದು ಗಂಜಿ ಜೊತೆಗಾಗಿರ್ಬೋದು, ಚಪಾತಿ, ದೋಸೆ, ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು. ನಾವು ಅದನ್ನು ಕೆಲವರಿಗೆಲ್ಲ ಕೆಮ್ಮು ಅಂಥದ್ದೆಲ್ಲ ಇದ್ದರೆ, ಕೆಮ್ಮೆಲ್ಲ ಜಾಸ್ತಿ ಇದ್ದರೆ ಇದರದ್ದು ಸ್ವಲ್ಪ ಇದು ಜೇನುತುಪ್ಪ ಸ್ವಲ್ಪ ಪೇಸ್ಟ್ ಥರ ಮಾಡಿ ಜೇನುತುಪ್ಪದೊಟ್ಟಿಗೆ ಕೊಟ್ಟರೆ ನಮ್ಮ ಕೆಮ್ಮೆಲ್ಲ, ಯಾವುದು ಕೆಮ್ಮು ಇವತ್ತಿದ್ದ ನಾಳೆ ಇರೋದಿಲ್ಲ, ಹಾಗೆ ಗುಣ ಆಗ್ತದೆ, ಗುಣಮುಖವಾಗ್ತದೆ. ಇದು ಆಯುರ್ವೇದಿಕಲ್ಲೆಲ್ಲ ಜಾಸ್ತಿ ಉಪಯೋಗ ಮಾಡ್ತೀವಿ. ಇದರ ಲೇಹ ಎಲ್ಲ ಮಾಡ್ತಾರೆ. ಇದರ ತುಂಬ ಬೆನಿಫಿಟ್ಸ್ ಉಂಟು. ನಾನೀಗ ಇದರ ಚಟ್ನಿ ಮಾಡ್ತಿದ್ದೇನೆ. ಇದರಿಂದ ತಂಬುಳಿ ಸಹ ಮಾಡ್ಬೋದು, ಮತ್ತು ಸಾರು ಸಹ ಮಾಡ್ಬೋದು, ಮತ್ತು ಡಯಟಿಗೆಲ್ಲ ಬಳಸ್ಕೊಳ್ಬೋದು. ನಾನು ಚಟ್ನಿಗೆ ಎಂತೆಲ್ಲ ತಗೊಂಡಿದ್ದೇನೆ ಅಂದರೆ, ಇದು ಒಂದು ಅರ್ಧ ಗಡಿ ಹೋಳಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ, ಮತ್ತು 5 ಹಸಿಮೆಣಸು, ಸ್ವಲ್ಪ ಉಪ್ಪು, ಒಂದು 3ರಿಂದ 4 ಬೆಳ್ಳುಳ್ಳಿ, ಸ್ವಲ್ಪ ಹುಳಿ. ನೀವು ಖಾರಕ್ಕೆ ಜಾಸ್ತಿ ಬೇಕಾದರೆ ನೀವು ಹಸಿಮೆಣಸು ಜಾಸ್ತಿ ಹಾಕ್ಕೊಳ್ಬೋದು. ನೀವು ಗ್ರೈಂಡರಲ್ಲಿ ಕಡಿಬೇಕಾದರೆ ಕಡಿಬೋದು. ನಾನು ಮಿಕ್ಸಿಯಲ್ಲಿ ಪಕ್ಕ ಆಗ್ತದೆ ಅಂಥೇಳಿ ಕಡಿತಾ ಇದ್ದೇನೆ. ಮಿಕ್ಸಿಯಲ್ಲಿ ಸ್ವಲ್ಪ ಅದು ಜರಿ ಅಂದರೆ ಸ್ಮೂತ್ ಪೇಸ್ಟ್ ಅಲ್ಲ, ಸ್ವಲ್ಪ ತರಿ ಆದರೂ ಸಾಕು. ಅಷ್ಟಾದ ಮೇಲೆ ನಮ್ಮದು ತಿಮರೆ ಚಟ್ನಿ, ತುಳುನಾಡು ಸ್ಟೈಲಲ್ಲಿ ತಿಮರೆ ಚಟ್ನಿ ರೆಡಿ ಆಗ್ತದೆ. ಮತ್ತು ನಾನು ಇನ್ನೊಂದು ಪಾಯಿಂಟ್ ಎಂತಂದರೆ, ನಾವು ಮಿಕ್ಸಿ ತೊಳೆದ ನೀರಿರ್ತದಲ್ಲ, ಅದನ್ನು ಒಂದು ಗ್ಲಾಸಿಗೆ ಹಾಕಿ ನೀವು ಕುಡಿಯಿರಿ. ಎಷ್ಟು ಟೇಸ್ಟ್ ಅಂದರೆ ಅದ್ಭುತ. ಈ ದೋಸೆ ಒಟ್ಟಿಗೆ ಸಹ ತಿನ್ಬೋದು. ಈ ತಿಮರೆ ಚಟ್ನಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.